ಅವ್ವ ಬಾ ಕುಂದ್ರ. ಯಪ್ಪ ವಾ 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 ಇದಕ್ಕಂತಾರ ನೋಡುವ ಅವ್ವನ ಕೈ ರುಚಿ ಅಂತ ಹೇಳಿ. ಇಷ್ಟು ರುಚಿ ರುಚಿ ಅಡುಗೆ ತಿಂದು ಎಷ್ಟು ದಿವಸ ಆಗಿತ್ತು ಏನೋ. ಯಾಕ ಆ ಜ್ಯೋತಿ ನನ್ನಂಗೆ ಅಡುಗೆ ಮಾಡ್ತಾಳಂತ ಹೇಳಿದ್ದೆ. ಆಕಿನೂ ಚಲೋ ಅಡುಗೆ ಮಾಡ್ತಾಳವ. ಆದ್ರೆ ತಂಗಿ ಕೈ ರುಚಿನ ಅವ್ವನ ಕೈ ರುಚಿನ ಅಂತ ಹೇಳಕ್ ಬಂದೆ. ಸರಿ ಬಿಡು, ನಿನಗೊಬ್ಬ ತಂಗಿ ಸಿಕ್ಕಾಳ, ಆಕೆ ಕುಟುಂಬನೂ ಸಿಕ್ಕೈತಿ ನಿನಗೆ. ನನಗೀಗ ನೆಮ್ಮದಿ ಆಗದಿ ನೋಡು. ಅಂದಂಗ ಆಕೆ ಹೆಂಗದಾಳ? ಆರಾಮದಾಳವ, ಆರಾಮದಾಳ. ಅಲ್ಲ ಆಕೆನ ಕರ್ಕೊಂಡ್ ಬಾ, ಇಲ್ಲ ಅಂದ್ರ ನಾವು ಆಕೆ ಮನೆಗೆ ಹೋಗೋಣ ನಡಿ. ಅವ್ವ ಆಕಿ ಊರಾಗಿಲ್ಲ. ಎಲ್ಲಿ ಹೋಗ್ಯಾಳ? ಆಕಿ ಅವ್ರ ಅಜ್ಜಿ ಊರಿಗೆ ಹೋಗ್ಯಾಳ. ಬಂದಾಗ ಕರ್ಕೊಂಬರ್ತೀನಂತ. ಆಕೆಗಂತ ತಿನಿಸ್ ಮಾಡ್ಕೊಂಡ್ ಬಂದಿದ್ದೆ. ಹೋಗ್ಲಿ ಬಿಡು, ಆಕೆ ಬಂದ್ಮೇಲೆ ಕೊಟ್ರಾತ. ಅಂದಂಗ ಮದುವೆ ವಿಚಾರ ಏನ್ ಮಾಡ್ದೆ ನೀನು? ಸಾವಕಾಶ. ಮದುವೆ ಸುದ್ದಿ ಎತ್ತತ್ಲೆ ನೆತ್ತಿಗೆ ಇರ್ತೈತಿ ನಿನಗೆ. ನೀರು ಕುಡಿ. ಅಲ್ಲ, ನಿನಗ ಸಂಧ್ಯಾನ್ ಫೋಟೋ ತೋರಿಸಿದೆ, ನೀನ್ ಹೂ ಅಂದೆ. ನನಗೂ ಆಕೆ ಹಿಡ್ಸಾಳ. ಆದ್ರ ನಾವು ಅವ್ರ ಮನೆಗೆ ಹೋಗ್ಬೇಕು, ಅವ್ರು ನಮ್ಮ ಮನೆಗೆ ಬರ್ಬೇಕು. ಇದಕ್ಕೆಲ್ಲ ಯಾವಾಗ ಹೂ ಅಂತಿ? ಅವ್ವ ನಾನು ಹೂ ಅಂತೀನಿ. ಈಗ ಆರಾಮಾಗಿ ಊಟ ಮಾಡಕ್ ಬಿಡು. ಸರಿ ಮಾಡ್ ತಗೋ, ಇನ್ನೊಂದು ರೊಟ್ಟೆ. ಸಾಕು ನಂಗೆ ಸಾಕು. ಪೊಲೀಸ್ ಅದಿ ನೀನು, ತಿಂದು ಗಟ್ಟಿಮುಟ್ಟ ಆಗ್ಬೇಕು. ನಿನ್ನ ಕೈ ಅಡಿಗೆ ತಿಂದೆ ಅಂದ್ರೆ ಗಟ್ಟಿಮುಟ್ಟ ಆಗೋದು ಗ್ಯಾರಂಟಿನ. ತಗ